ಕೆಆರ್ಎಸ್ ಡ್ಯಾಮ್ ಅಂದ್ರೆ ಹಳೆ ಮೈಸೂರು ಭಾಗದ ಜೀವನಾಡಿ. ಇದೀಗ ಈ ಭಾಗದಲ್ಲಿ ಆಗಾಗ ಒಂದಲ್ಲ ಒಂದು ಅಕ್ರಮದ ವಿಚಾರಗಳು ಬೆಳಕಿಗೆ ಬರ್ತಲೇ ಇರುತ್ತೆ. ಇಷ್ಟು ದಿನಗಳ ಕಾಲ ಬೇಬಿ ಬೆಟ್ಟದಲ್ಲಿ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಇದೀಗ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ನಿಷೇಧ ಹೇರಲಾಗಿದೆ. ಆದರೆ ಕೆಆರ್ಎಸ್ ಅಣೆಕಟ್ಟೆಯ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಪ್ರದೇಶವನ್ನು ಉಳ್ಳವರು ಹೊತ್ತುವರಿ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಇದು ಹಿಂಗೆ ಮುಂದುವರೆದ್ರೆ ಕೆಆರ್ಎಸ್ ಡ್ಯಾಮ್ನ ನೀರಿನ ಸಂಗ್ರಹ ಕಡಿಮೆಯಾಗುತ್ತೆ. ಈ ಬಗ್ಗೆ ನಮ್ಮ ಮಂಡ್ಯದ ಪ್ರತಿನಿಧಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಮಂಡ್ಯದ ಕೆಆರ್ಎಸ್ ಡ್ಯಾಂನ ಹಿನ್ನೀರಿನಲ್ಲಿ ಒಂದಲ್ಲ ಒಂದು ಅಕ್ರಮಗಳು ಬಯಲಿಗೆ ಬರ್ತಾ ಇದ್ದಾವೆ. ಇದೀಗ ಹಿನ್ನೀರಿನ ಪ್ರದೇಶವನ್ನು ಅತಿಕ್ರಮಣ ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಇದೀಗ ಆಗ್ತಾ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರುವಂತಹ ಕೆಆರ್ಎಸ್ ಡ್ಯಾಮ್ನ ಹಿನ್ನೀರಿನಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇರುವಂಥದ್ದು ಹಿನ್ನೀರಿನ ಪ್ರದೇಶವನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಕೇರಳದ ಮೂಲದ ವ್ಯಕ್ತಿಯೊಬ್ಬ ತನ್ನ ಜಮೀನಿನ ಪಕ್ಕದಲ್ಲಿರುವಂತಹ ಹಿನ್ನೀರಿನ ಪ್ರದೇಶವನ್ನೇ ಕೂಡ ಆಕ್ರಮಿಸಿಕೊಳ್ಳೋಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕೆಆರ್ಎಸ್ ನೀರಿನ ಹಿನ್ನೀರಿನ ಪ್ರದೇಶ ಅಂದರೆ ಕಂಪ್ಲೀಟ್ ಆಗಿ ಇದು ಸರ್ಕಾರಿ ಲ್ಯಾಂಡ್. ಈ ಒಂದು ಲ್ಯಾಂಡ್ ಅನ್ನ ಅತಿಕ್ರಮಣ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾನೆ. ಇಲ್ಲಿ ಟ್ರಂಚ್ ಅನ್ನ ಹೊಡೆದು ಟ್ರಂಚ್ ಒಳಗಡೆಗೆ ಒಂದು ಬೃಹತ್ ಬಂಡೆಗಳನ್ನು ಕೂಡ ಹಾಕಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಪಕ್ಕದಲ್ಲಿ ಆತನ ಜಮೀನಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಜಮೀನಿನ ಪಕ್ಕದಲ್ಲಿರುವಂತಹ ಹಿನ್ನೀರಿನ ಪ್ರದೇಶವನ್ನ ಅತಿಕ್ರಮಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇನ್ನು ಕೇರಳದ ಮೂಲದ ವ್ಯಕ್ತಿ ಏನಿದ್ದಾನೆ ಆತನ ಜಮೀನು ಅಂದ್ರೆ ತಂತಿ ಬೇಲಿ ಏನು ಕಾಣ್ತಾ ಇದೆ ಅದರ ಆ ಕಡೆ ಭಾಗದಲ್ಲಿರುವಂಥದ್ದು ಆತನ ಜಮೀನಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪಕ್ಕದಲ್ಲಿರುವಂತಹ ನಾವು ಏನು ತೋರಿಸ್ತಾ ಇರುವಂತಹ ಜಾಗ, ಖಾಲಿ ಜಾಗ ಏನಿದೆ ಇದು ಸಂಪೂರ್ಣವಾಗಿ ಹಿನ್ನೀರಿನ ಪ್ರದೇಶ. ಈ ಒಂದು ಪ್ರದೇಶವನ್ನ ಅತಿಕ್ರಮಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಅಂದ್ರೆ ಕೆಆರ್ಎಸ್ ನ ನೀರಿನ ಮಟ್ಟ ಹೆಚ್ಚಾಗುವಂಥದ್ದು ಈ ಹಿನ್ನೀರಿನ ಪ್ರದೇಶದಿಂದಲೇ. ಅತಿಯಾಗದ ನೀರು ವಿಸ್ತೃತ ಆಗೋದು ಈ ಒಂದು ಪ್ರದೇಶದಿಂದಲೇ. ಒಂದು ವೇಳೆ ಈ ಒಂದು ಪ್ರದೇಶಗಳನ್ನ ಎಲ್ಲರೂ ಕೂಡ ಅತಿಕ್ರಮಣ ಮಾಡ್ಕೊಳ್ಳುವಂತಹ ಸಂದರ್ಭಗಳು ಮುಂದಾದಂತಹ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಅಂದ್ರೆ ಡ್ಯಾಮ್ನ ನೀರಿನ ಸಂಗ್ರಹಣಾ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು. ಯಾಕಂದ್ರೆ ಇಷ್ಟೊಂದು ಪ್ರಮಾಣದ ಒಂದು ಕೆಲಸವನ್ನ ಮಾಡ್ತಾ ಇರೋದ್ರು ಕೂಡ ಸರ್ಕಾರಿ ಅಧಿಕಾರಿಗಳು ಕಣ್ಮುಚ್ಚಿ ಕೊಡುತ್ತಿದ್ದಾರೆ, ಮತ್ತೆ ರಾಜಕೀಯದ ಮುಖಂಡರು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಈಗಲಾದರೂ ಸಹ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಒಂದು ಅತಿಕ್ರಮಣ ಏನ್ ಮಾಡ್ತಾ ಇದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.